108 ಆರೋಗ್ಯ ಕವಚ ಯೋಜನೆಗೆ 30 ಹೊಸ ರೆಸ್ಪಾಂಡರ್ ಬೈಕ್ಗಳ ಸೇರ್ಪಡೆ. ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ 108 ಆರೋಗ್ಯ ಕವಚ ಯೋಜನೆಯ ಹೊಸ ರೆಸ್ಪಾಂಡರ್ ಬೈಕ್ಗಳ ಸೇವೆಯನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ಸಣ್ಣ ಕೈಗಾರಿಕಾ ಖಾತೆ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ಫಿರೋಜ್ ಸೇಠ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಶ್ರೀ ನರಹಟ್ಟಿ, ಬೆಳಗಾವಿ ಜಿಲ್ಲಾ ಆರೋಗ್ಯ ಕವಚ 108 ಆಂಬ್ಯುಲೆನ್ಸ್ ಸೇವೆಗಳು ಉಸ್ತುವಾರಿ ಅಧಿಕಾರಿಗಳಾದ ಶ್ರೀ ಜಹೀರ್ ಬಾಸ್ ಮತ್ತು ಶ್ರೀ ಪ್ರತಾಪ್ ಶೆಟ್ಟಿ, ತಾಲೂಕಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಶ್ರೀ ಎಸ್.ಆರ್. ನಾಂದ್ರೆ ಅವರು ಉಪಸ್ಥಿತರಿದ್ದರು. ಆರೋಗ್ಯ ಕವಚ 108 ತುರ್ತು ಪರಿಸ್ಥಿತಿ ಸೇವೆಯನ್ನು ಜಿವಿಕೆ ಇಎಂಆರ್ಐ ನೊಂದಿಗೆ ಒಂದು OMOUಗೆ ಸಹಿ ಮಾಡುವ ಮೂಲಕ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ನವೆಂಬರ್ 1, 2008 ರಂದು ಕರ್ನಾಟಕ ರಾಜ್ಯದಲ್ಲಿ ಆರಂಭಿಸಿತು ಮತ್ತು ಯೋಜನೆಯು ಈಗ 6 ವರ್ಷಗಳನ್ನು ಪೂರೈಸಿ 7ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿದೆ. 108 ಎಂಬ ಏಕೈಕ ಸಮಗ್ರ ಸಂಖ್ಯೆಯು ಮೂಲಕ ವೈದ್ಯಕೀಯ, ಪೊಲೀಸ್ ಅಥವಾ ಅಗ್ನಿ ತುರ್ತು ಪರಿಸ್ಥಿತಿಯಲ್ಲಿ ಇವರುಗಳಿಗೆ ಸಮಗ್ರವಾಗಿ ತುರ್ತು ಪರಿಸ್ಥಿತಿಯಲ್ಲಿ ಪ್ರತಿಸ್ಪಂದನಾ ಸೇವೆಯನ್ನು ಒದಗಿಸುವ ಮೂಲಕ ಜೀವಗಳನ್ನು ಕಾಪಾಡುವುದೇ 108 ರ ಪ್ರತ್ರ ಗುರಿಯಾಗಿದೆ. 711 ಸುಸಜ್ಜಿತ ಆಂಬ್ಯುಲೆನ್ಸ್ಗಳ ಕಾರ್ಯಪಡೆಯಿದೆ. 24/7 ಮತ್ತು ವರ್ಷಗಳ 365 ದಿನಗಳ ಕಾರ್ಯ ಮಾಡುತ್ತಿದೆ. ಆಂಬ್ಯುಲೆನ್ಸ್ಗಳಲ್ಲಿ ತರಬೇತಿಯೊಂದಿಗೆ ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಿಷಿಯನ್, EMT ಮತ್ತು ತರಬೇತಿಯೊಂದಿಗೆ ಚಾಲಕರನ್ನು ಪೈಲಟ್ ಇರುತ್ತಾರೆ. ಈ ಸೇವೆಯ ಕರ್ನಾಟಕದ ಎಲ್ಲಾ 30 ಜಿಲ್ಲೆಗಳಲ್ಲಿಯೂ ಲಭ್ಯವಿದೆ. ಪಟ್ಟಣ ಪ್ರದೇಶಗಳಿರುವ ಮತ್ತು ಸಂಚಾರ ದಟ್ಟಣೆ ಇದ್ದು ಈ ಸಮಸ್ಯೆಯನ್ನು ಬಗೆಹರಿಸಲು ಕರ್ನಾಟಕ ಪಟ್ಟಣ ಪ್ರದೇಶಗಳಲ್ಲಿ ತುರ್ತು ನಿರ್ವಹಣಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಗೊಳಿಸಲು 2 ಚಕ್ರದ ಮೊದಲ ರೆಸ್ಪಾಂಡರ್ ಬೈಕ್ಗಳನ್ನು ಪರಿಚಯಿಸಲಾಗಿದೆ. ಇದು ಇಡೀ ಏಷ್ಯಾ ಮತ್ತು ಭಾರತದಲ್ಲಿಯೇ ಮೊಟ್ಟ ಮೊದಲಾಗಿದೆ ಪರಿಚಯಿಸಲಾಗಿರುವ ಪರಿಕಲ್ಪನೆಯಾಗಿದೆ. ಈ ಬೈಕ್ಗಳು ತುರ್ತು ಔಷಧಿ ಸಾಗಿಸಲು ಸುಲಭವಾದ ಅಪಾಯದ ಪರಿಸ್ಥಿತಿಯಲ್ಲಿ ಜೀವವನ್ನು ಉಳಿಸಲು ಬಳಸುವ ಸಾಧನಗಳಿಂದ ಸಜ್ಜುಗೊಂಡಿರುತ್ತದೆ. ಅಲ್ಲದೆ ಅಪಘಾತ ನಡೆದ ಸ್ಥಳಕ್ಕೆ ಪ್ಲಾಟಿನಂ 10 ನಿಮಿಷಗಳೊಳಗೆ ಧಾವಿಸುವ ನಿಖರವಾಗಿ ತರಬೇತಿಯನ್ನು ಪಡೆದಂತಹ ಅನುಭವಿಯಿದ್ದರೂ ಈ ಸಾಧನೆಗಳನ್ನು ನಿರ್ವಹಿಸುತ್ತಾರೆ ಮತ್ತು ರಸ್ತೆ ಅಪಘಾತಕ್ಕಿಂತಗೀಡಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡುತ್ತಾರೆ. ಕರ್ನಾಟಕ ಪಟ್ಟಣದ ಪ್ರದೇಶಗಳಲ್ಲಿ 4 ಚಕ್ರದ ಆಂಬ್ಯುಲೆನ್ಸ್ಗಳಾದ 108 ಸರಿಸುಮಾರು 15 ರಿಂದ 16 ನಿಮಿಷಗಳೊಳಗೆ ಅಪಘಾತವಾದ ಸ್ಥಳಕ್ಕೆ ತಲುಪುವಂತೆ ಆದ ಕಾರಣ 2 ಚಕ್ರದ ಮೊದಲು ರೆಸ್ಪಾಂಡರ್ ಬೈಕ್ಗಳ ಪರಿಚಯ ಪ್ರತಿಯೇ ಸಮಯದ ಮೇಲೆ ಅಗಾಧವಾದ ಪರಿಣಾಮ ಬೀರಲಿದೆ. ಅಪಘಾತವಾದ ಸ್ಥಳಕ್ಕೆ 2 ಚಕ್ರದ ಮೊದಲು ರೆಸ್ಪಾಂಡರ್ ಬೈಕ್ಗಳು ಒಮ್ಮೆ ತಲುಪಿ ಪ್ರಥಮ ಚಿಕಿತ್ಸೆಯನ್ನು ನೀಡಿದ ಕೂಡಲೇ 4 ಚಕ್ರದ ಆಂಬ್ಯುಲೆನ್ಸ್ ರೋಗಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಚಿಕಿತ್ಸೆಯನ್ನು ಮುಂದುವರಿಸುತ್ತಾ ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡುತ್ತದೆ. ಅತ್ಯಂತ ಕಿರಿದಾದ ರಸ್ತೆಗಳು ಮತ್ತು ಸಂಚಾರ ದಟ್ಟಣೆಯನ್ನು ಹೊಂದಿರುವ ಪಟ್ಟಣ ಪ್ರದೇಶಗಳನ್ನು ಈ ಮೊದಲ ರೆಸ್ಪಾಂಡರ್ ಬೈಕ್ಗಳು ಗಮನಾರ್ಹ ಬದಲಾವಣೆಯನ್ನು ತರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಈ ಮೂಲಕ ರೆಸ್ಪಾಂಡರ್ ಬೈಕ್ಗಳು ಪ್ರತಿಕ್ರಿಯೆ ಸಮಯವನ್ನು ಸುಧಾರಿಸಲು ಮತ್ತು ಪಟ್ಟಣ ಪ್ರದೇಶಗಳಲ್ಲಿರುವ ಜನರಿಗೆ ಇನ್ನಷ್ಟು ಸೇವೆಯನ್ನು ಸಲ್ಲಿಸಲು ಮತ್ತು ಅಂತಿಮವಾಗಿ ಹೆಚ್ಚೆಚ್ಚು ಜೀವಗಳನ್ನು ಉಳಿಸುವ ನೆರವಾಗಲಿದೆ. ಈ ಯೋಜನೆಯನ್ನು ಉನ್ನತ ಮಟ್ಟದ ಸೇವಾ ಗುಣಮಟ್ಟದೆಡೆಗೆ ಒಯ್ಯುವ ದಿಕ್ಕಿನಲ್ಲಿ ಸರ್ಕಾರವು ಬದ್ಧವಾಗಿದೆ.
ಇವುಗಳ ಜೊತೆಗೆ ಅಪಘಾತಗಳನ್ನು, ಹಲ್ಲೆ, ಗಲಭೆ, ಕಳ್ಳತನ ನಡೆಯುತ್ತಿದ್ದರೆ, ಜೂಜಾಟ, ಆಸ್ತಿ ಜಗಳಗಳನ್ನು ಸ್ವತಃ ಮಾಡಿಕೊಂಡು ಗಾಯಗಳು, ಬೆದರಿಕೆ, ಸಾರ್ವಜನಿಕರಿಗೆ ಕಿರಿಕಿರಿಯಂತಹ ಪೊಲೀಸ್ ಸಂಬಂಧಿತ ಪ್ರಕರಣಗಳು ಸಹ ಜನರ ಕರೆ ಮಾಡಬಹುದು. ತೊಂದರೆಗಳಿಗೆ ಒಳಗಾದ ವ್ಯಕ್ತಿಯು 108ಕ್ಕೆ ಕರೆ ಮಾಡಿ ತುರ್ತು ಪರಿಸ್ಥಿತಿಯ ವಿವಿಧ ಮತ್ತು ಪೂರ್ಣ ವಿಳಾಸ ಹಾಗೂ ಲ್ಯಾಂಡ್ ಮಾರ್ಕ್ ತಿಳಿಸಬೇಕು. ಪೊಲೀಸ್ ತುರ್ತುಸ್ಥಿತಿ ಪ್ರಕರಣಗಳನ್ನು ನಾವು ಮಾಹಿತಿಯನ್ನು ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಪೆಟ್ರೋಲ್ ವಾಹನಕ್ಕೆ ತಿಳಿಸುವ ಮೂಲಕ ಆ ವ್ಯಕ್ತಿಗೆ ಸಹಾಯವು ಆದಷ್ಟು ಬೇಗನೆ ತಲುಪುವುದನ್ನು ಖಚಿತಪಡಿಸಲಾಗುತ್ತದೆ. ಅಗ್ನಿ ದುರಂತಗಳ ಪ್ರಕರಣಗಳನ್ನು ಸಹ ಜನರು 108ಕ್ಕೆ ಕರೆ ಮಾಡಿ ತುರ್ತು ಚಿಕಿತ್ಸೆ ಇವರು ಮತ್ತು ಪೂರ್ಣ ವಿಳಾಸ ಹಾಗೂ ಲ್ಯಾಂಡ್ ಮಾರ್ಕ್ ತಿಳಿಸಬೇಕು. ಮಾಹಿತಿಯನ್ನು ಹತ್ತಿರದ ಅಗ್ನಿಶಾಮಕ ಠಾಣೆಗೆ ತಿಳಿಸುವ ಮೂಲಕ ಲಭ್ಯತೆಯ ಆಧಾರದ ಮೇರೆಗೆ ಸಹಾಯವು ಇದ್ದಷ್ಟು ಜನತೆಗೆ ತಲುಪುವುದು ಸುಧಾರಣೆಯಾಗುತ್ತೆ ಎಂದು ಸಣ್ಣ ಕೈಗಾರಿಕಾ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಿರ್ಣಯ ಮಾಡಿದೆ. ನಮ್ಮ ಭಾಗದ ಪರವಾಗಿ, ನಮ್ಮ ಜಿಲ್ಲೆಯ ಪರವಾಗಿ ನಾವೆಲ್ಲ ಈಗಲೇ ಸಾಕಷ್ಟು ಬೇಡಿಕೆಗಳನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಬಂದಾಗ ಖಂಡಿತವಾಗಿ ನಮ್ಮ ಜಿಲ್ಲೆಯ ಎಲ್ಲ ರೀತಿಯಿಂದ ಅದಕ್ಕೆ ಮೂಲಭೂತ ಸೌಕರ್ಯ ಇದೆ ನಮಗೆ ಬೇಕಂತ ಒತ್ತಾಯ ಮಾಡ್ತೀವಿ. ಸರ್, ಈಗಾಗಲೇ ಧಾರವಾಡ ಹೆಸರು ಅವ್ರ ಒತ್ತಡ ಇದೆ, ಅದು ಈಗಾಗಲೇ ಒತ್ತಡ ಇದೆ. ಅಲ್ಲಿ ಕೂಡ ನಮ್ಮ ಕ್ಯಾಬಿನೆಟ್ಗೆ ಅದು ಬಂದಾಗ ನಾವು ನಮ್ಮ ಜಿಲ್ಲೆಗೆ ಬೇಕಂತ ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ. ಎಷ್ಟು ಗಾಡಿಗಳು ತಂದ ಸರ್? ಇದು ಒಂದು ಬೈಕ್ ಆಂಬುಲೆನ್ಸು ಪ್ರಥಮವಾಗಿ ಬೆಳಗಾವಿಯಲ್ಲಿ ಪ್ರಾಯೋಗಿಕವಾಗಿ ಇವತ್ತು ಚಾಲನೆ ಕೊಟ್ಟಿದೆ. ಇದರ ಕೊಡುವ ಉದ್ದೇಶ, ಇಲ್ಲಿ ಜನದಟ್ಟಣೆ ಇದೆ, ವಿಶೇಷವಾಗಿ ಸಿಟಿಯಲ್ಲಿ. ಸೊ ತಕ್ಷಣ ಹೋಗ್ಬೇಕಾದ್ರೆ ಫೋರ್ ವೀಲರ್ ಹೋಗ್ಲಿಕ್ಕೆ ಕಷ್ಟ ಇದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಹೊಸ ಚಿಂತನೆ ಮಾಡಿ ಇವತ್ತು ಬೆಳವಣಿಗೆ ಬೈಕನ್ನು, ಮೊಬೈಲ್ ಬೈಕನ್ನು ಕೊಟ್ಟಿದೆ. ಬಹುಶಃ ಭಾಳಷ್ಟು ಜನರಿಗೆ ಅನುಕೂಲ ಆಗ್ತೈತಿ ಅಪಘಾತದಲ್ಲಿ ಒಳಗಾದಾಗ ಅಂತ ಇವತ್ತು ಚಾಲನೆ ಇದೆ. ಸರ್, ಆಮೇಲೆ